ಇವತ್ತು ವಿಶೇಷವಾಗಿ ಮೈಸೂರು ನಾಡ ದೇವತೆ ಚಾಮುಂಡೇಶ್ವರಿಯ ದರ್ಶನಕ್ಕೋಸ್ಕರ ಮೈಸೂರಿಗೆ ಆಗಮಿಸಿದ್ದೆ. ತಾವೆಲ್ಲ ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಬೇರೆ ಬೇರೆ ಕಡೆಯಿಂದ ನೋಡಿರ್ತೀರಾ. ಮೈಸೂರು ದಸರಾದ ದೀಪಾಲಂಕಾರವನ್ನ ಒಂದು ತುಣುಕನ್ನ ನಿಮಗೋಸ್ಕರ ನಾನು ತೋರಿಸ್ಬೇಕು ಅಂತ ಲೈವ್ ಬಂದಿರೋಂಥದ್ದು. ಇದು ವಿಶೇಷವಾಗಿ ಮೈಸೂರಿನ ದೀಪಾಲಂಕಾರ ಮಾಡಿರೋವಂಥದ್ದು. ಇದು ಅರಮನೆ. ಸಾಕಷ್ಟು ಕಡೆ ಎಲ್ಲ ನೀವು ದೀಪಾಲಂಕಾರಗಳನ್ನ ನೋಡಬಹುದು. ಅದೇ ರೀತಿ ಸಾಕಷ್ಟು ಜನರು ಕೂಡ ಬೇರೆ ಬೇರೆ ಭಾಗದಿಂದ ಆಗಮಿಸಿದ್ದಾರೆ. ನಮ್ಮ ಬಾಗಲಕೋಟೆ ಜಿಲ್ಲೆಯವರು ಕೂಡ ಸಾಕಷ್ಟು ಜನ ಸಿಕ್ಕಿದ್ರು ನಂಗೆ ಇವತ್ತು ದೇವ್ರ ದರ್ಶನ ಮಾಡೋದಕ್ಕೆ ಹೋದಾಗ ಆಗಿರ್ಬೋದು, ಇನ್ನು ಹಲವಾರು ಕಡೆ. ತಾವು ಕೂಡ ಒಂದು ಸಮಯ ಸಿಕ್ತು ಅಂದ್ರೆ ಮೈಸೂರು ದಸರಾ ವಿಶೇಷವಾದಂತಹ ದಸರಾ, ನಾಡ ದೇವತೆಯ ಒಂದು ದರ್ಶನವನ್ನ ತಗೊಂಡು ಜೊತೆಗೆ ಮೈಸೂರ ಈ ದೀಪಾಲಂಕಾರವನ್ನ ಕೂಡ ನೋಡ್ಬೋದು. ಇದು ವಿಶೇಷವಾಗಿ ಎಲ್ಲಾ ಕಡೆನೂ ಇಡೀ ಮೈಸೂರಿಗೆ ದೀಪಾಲಂಕಾರವನ್ನ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಆ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸ್ತೀನಿ, ಒಳ್ಳೆಯ ಆಯುರ ಆರೋಗ್ಯ ಆಯುಷ್ಯನ ನೀಡಲಿ, ನೀವು ಕಂಡಂತ ಕನಸೆಲ್ಲ ನನಸಾಗ್ಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥಿಸ್ತೀನಿ. ಸುಮಾರು ಜನ ಮೈಸೂರು ಕಡೆಯವರು ಕೂಡ ಸಾಕಷ್ಟು ಜನ ಅಭಿಮಾನಿಗಳಿದ್ದೀರಾ. ಮೈಸೂರು, ಮಂಡ್ಯ, ಮದ್ದೂರು ಕಡೆ ಎಲ್ಲ. ತಾವು ಬೇಜಾರು ಮಾಡ್ಕೋಬೇಡಿ ಮೇಡಮ್, ಇಲ್ಲಿ ಬಂದ್ರು ತಿಳಿಸಿಲ್ಲ ಅಂತೇಳಿ. ಖಂಡಿತವಾಗ್ಲೂ ಇದು ದಸರಾದ ಒಂದು ಸಂದರ್ಭ ಆಗಿರೋದ್ರಿಂದ, ನವರಾತ್ರಿಯ ಸಂದರ್ಭ ಆಗಿರೋದ್ರಿಂದ ತಿಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಸರಿ ನಾನು ಈ ಭಾಗಕ್ಕೆ ಬಂದಾಗ ತಮ್ಮನ್ನೆಲ್ಲ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತೀನಿ. ತಾವ್ಯಾರೂ ಕೂಡ ಬೇಜಾರು ಮಾಡ್ಕೋಬಾರ್ದು ಅಂತೇಳಿ ಈ ಒಂದು ನಾನು ಸೋಷಿಯಲ್ ಮೀಡಿಯಾದ ಮೂಲಕ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ತಮ್ಮೆಲ್ಲ ಪ್ರೀತಿ, ಅಭಿಮಾನ ಹಾಗೂ ನಿಮ್ಮೆಲ್ಲರ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮೈಸೂರಿನ ಈ ಒಂದು ಸಣ್ಣ ಒಂದು ದೀಪಾಲಂಕಾರ ಚಿತ್ರಣಕ್ಕೆ ಅಂತ್ಯವನ್ನು ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ನಾಡ ದೇವತೆಯ ಚಾಮುಂಡೇಶ್ವರಿಯ ಕೃಪಾಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸ್ತಾ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೀನಿ. ಧನ್ಯವಾದಗಳು.